ಓಕೆ, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಷಯದಲ್ಲಿ ನಾನು ಮತ್ತೆ ಕಂಟಿನ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೇಸಿಕಲಿ ಹೇಳ್ತಾ ಇದ್ದೀನಿ, ಇಟ್ಸ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಎಕ್ಸಾಮಲ್ಲಿ ಕೇಳಿದರೆ ಇದೇ 3 ಕ್ವಶನಲ್ಲಿ ಈ ಯೂನಿಟಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಒಂದು, ಡಿಫೈನ್ ಅಡ್ಮಿನಿಸ್ಟ್ರೇಟಿವ್ ಲಾ ಅಂದರೆ ಏನು, ಅದರ ನೇಚರ್ ಏನು, ಸ್ಕೋಪ್ ಏನು ಅಂತ. ಇದು ನಾನು ಲಾಸ್ಟ್ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಇಲ್ಲ ಎರಡನೇದು ಏನಾದರೂ ಬಂತು ಅಂತಂತಂದರೆ ನಿಮಗೆ ಬರುವಂತ ಕ್ವಶನ್ ಯಾವುದು ಅಂತಂದ್ರೆ ಸಪರೇಷನ್ ಆಫ್ ಪವರ್ಸ್ ಬಗ್ಗೆ ಕೇಳ್ತಾರೆ. ಎಕ್ಸ್ಪ್ಲೈನ್ ಸಪರೇಷನ್ ಆಫ್ ಪವರ್ಸ್ ಅಂತ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ನಾನು ಹೇಳುವಂತ ಪ್ರತಿ ಸ್ಲೈಡ್ ಅಲ್ಲಿರುವಂತ ಎಲ್ಲಾ ವಿಷಯಗಳನ್ನು ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬಾ ಕಾನ್ಸಂಟ್ರೇಟ್ ಆಗಿ ನೋಡಿ. ಇನ್ನೊಂದು ಕ್ವಶನ್ ಇದೆ, ರೂಲ್ ಆಫ್ ಲಾ ಅಂತ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೂಲ್ ಆಫ್ ಲಾ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಇನ್ನೊಂದು ಉಳಿದಿರುವಂತ ಸಿಲೆಬಸ್ ಏನಿದೆ ಅದನ್ನ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಕಲಿತಾ ಹೋಗೋಣ. ಇದು ನಮ್ಮ ಸ್ಟ್ರಾಟಜಿಕ್ ಪ್ಲಾನ್ ಆಗಿರುತ್ತೆ. ಯಾವುದಕ್ಕೆ? ಯೂನಿಟ್ 1ಗೆ. ನಾನು ಬೇಸಿಕಲಿ ಯಾವಾಗಲೂ ಪಾಠ ಮಾಡ್ತಿರ್ಬೇಕಾದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಏನು ಕೇಳ್ತಾರೆ ಏನಿಲ್ಲ ಅಂತ ಫಸ್ಟ್ ನಾನು ಅಡ್ವಾನ್ಸ್ ಆಗಿ ಹೇಳ್ತೇನೆ. ಯಾಕೆ ಹೇಳ್ತೇನೆ ನಾನು ಅಡ್ವಾನ್ಸ್ ಆಗಿ ಅಂತಂದ್ರೆ, ನೀವು ಓದ್ತಿರ್ಬೇಕಾದ್ರೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಓದಿ ಅಂತ ನಾನು ಅಡ್ವಾನ್ಸ್ ಆಗಿ ಹೇಳ್ತೇನೆ. ಎನಿಹೋ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವತ್ತಿನ ವಿಡಿಯೋದಲ್ಲಿರುವಂತಹ ಒಂದು ಕ್ವಶನ್, ಡಾಕ್ಟ್ರೈನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತ ಇದೆ ನೋಡಿ. ಹೆಸರೇ ಹೇಳ್ತಾ ಇದೆ, ಡಾಕ್ಟ್ರೈನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತ ಹೇಳ್ತಾ ಇದೆ. ಓಕೆ, ಡಾಕ್ಟ್ರೈನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತ ಹೇಳ್ತಾ ಇದೆ ಅಂತಂತಂದ್ರೆ ಇದನ್ನ ನಾವೇನಂತ ಕರಿತೀವಿ? ಪ್ರತ್ಯೇಕತೆಯ ಸಿದ್ಧಾಂತ ಅಂತ ಕರಿತೀವಿ. ಸರ್, ಇದು ಯಾವುದರ ಪ್ರತ್ಯೇಕತೆಯ ಸಿದ್ಧಾಂತ ಅಂತಂದ್ರೆ, ಈಗ ನಮ್ಮ ಹತ್ರ 3 ಬಾಡೀಸ್ಗಳಿದೆ ಅಂತ ಹೇಳಿದೆ ನಾನು. ಒಂದು ಲೆಜಿಸ್ಲೇಟಿವ್ ಬಾಡಿ ಇದೆ ಅಂತ ಹೇಳಿದೆ, ಇದೇನ್ ಮಾಡುತ್ತೆ? ಕಾನೂನನ್ನ ರಚನೆ ಮಾಡುತ್ತೆ. ಇನ್ನೊಂದು ಏನಂತ ಹೇಳಿದೆ? ಜುಡಿಷಿಯಲ್ ಬಾಡಿ ಅಂತ ಹೇಳಿದೆ, ಇದೇನ್ ಮಾಡುತ್ತೆ? ನ್ಯಾಯಾಂಗನ ನೋಡ್ಕೊಳ್ಳುತ್ತೆ ಅಂತ ಹೇಳಿದೆ. ಇನ್ನೊಂದು ಏನ್ ಹೇಳಿದೆ? ಎಕ್ಸಿಕ್ಯೂಟಿವ್ ಬಾಡಿ ಅಂತ ಹೇಳಿದೆ. ಈ 3 ಸೇರ್ಬಿಟ್ಟು ಏನಾಗ್ತಾ ಇದೆ? ಅಡ್ಮಿನಿಸ್ಟ್ರೇಟಿವ್ ಲಾ ಅನ್ನುವಂತ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗ್ತಾ ಇದೆ ನಾವೀಗ ಓದ್ತಾ ಇರುವಂತ ಸೆಮಿಸ್ಟರ್ ಅಂತ ಹೇಳಿದೀನಿ. ಈಗ ಲೆಜಿಸ್ಲೇಟಿವ್ ಬಾಡಿದೇ ಸಪರೇಟ್ ಪವರ್ಸ್ ಇರಬೇಕು, ಜುಡಿಷಿಯಲ್ ಬಾಡಿದೇ ಸಪರೇಟ್ ಪವರ್ಸ್ ಇರಬೇಕು, ಎಕ್ಸಿಕ್ಯೂಟಿವ್ ಬಾಡಿದೇ ಸಪರೇಟ್ ಪವರ್ಸ್ ಇರಬೇಕು. ಅಕಸ್ಮಾತ್ ಇರ್ಲಿಲ್ಲ ಅಂತಂದ್ರೆ ಕರಪ್ಷನ್ ರೈಸ್ ಆಗುತ್ತೆ. ಸರ್, ಇದು ಹೇಗೆ ಹೇಳ್ತಾ ಇದ್ದೀರಾ ಕರಪ್ಷನ್ ರೈಸ್ ಆಗುತ್ತೆ? ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾನೆ. ಈಗ ಒಬ್ಬ IAS ಆಫೀಸರ್ ಇರ್ತಾನೆ. ಈ IAS ಆಫೀಸರು ತನ್ನ ಕೆಲಸನ ಮಾಡ್ಬೇಕಲ್ವಾ? ಅವನು ಪೊಲಿಟಿಷಿಯನ್ ಜೊತೆ ಸೇರ್ಕೊಳ್ಳೋ ಹಾಗಿಲ್ಲ. ಇದು IAS ಆಫೀಸರ್ಗಿಂತ ನಾನು ಇನ್ನೊಂದು ಬರ್ತಾನೆ, ಜಡ್ಜ್ ಇದ್ದಾರೆ. ಓಕೆನಾ? ಜಡ್ಜು ಬೇಸಿಕಲಿ ಕೆಲಸ ಏನಿರುತ್ತೆ ಅಂತಂತಂದ್ರೆ ನ್ಯಾಯನ ಕೊಡಬೇಕಾಗುತ್ತೆ, ಯಾವುದೇ ರೀತಿ ತಾರತಮ್ಯ ಮಾಡದೆ. ದೊಡ್ಡವನು, ಸಣ್ಣವನು, ಹಿರಿಯವನು, ಬಡವ, ಶ್ರೀಮಂತ, ಪೊಲಿಟಿಷಿಯನ್ ಏನು ನೋಡದೆ ಮಾಡ್ಬೇಕಾಗುತ್ತೆ. ಆದರೆ ಈ ಜಡ್ಜು ಲೆಜಿಸ್ಲೇಟಿವ್ ಬಾಡಿ ಜೊತೆ ಸೇರಿಕೊಂಡು ಲೆಜಿಸ್ಲೇಟಿವ್ ಬಾಡಿ ಏನು ಉದ್ದೇಶಗಳನ್ನು ಇಟ್ಕೊಂಡಿದೆ, ಕೆಟ್ಟ ಉದ್ದೇಶನ ಒಳ್ಳೆ ಉದ್ದೇಶನ, ಕೆಟ್ಟ ಉದ್ದೇಶಗಳು ಇಟ್ಕೊಂಡಿದೆ, ಅದರ ಪ್ರಕಾರ ಜಡ್ಜ್ಮೆಂಟ್ಗಳು ಕೊಡ್ತಾ ಹೋದಲ್ಲಿ ಇಲ್ಲಿ ಅವಾಗ ಡಿಪೆಂಡೆನ್ಸಿ ಬರುತ್ತೆ. ಇಲ್ಲ ಅಂತಂದ್ರೆ ಈ ಪೊಲಿಟಿಷಿಯನ್ ಏನಿದಾನೆ ಜಡ್ಜ್ ಮೇಲೆ ಪ್ರೆಷರ್ ಹಾಕ್ತಾನೆ. ಏನಂತ? ನೀವು ಇದೇ ತರ ಪನಿಷ್ಮೆಂಟ್ ಇದೇ ತರ ಕೊಡ್ಬೇಕು, ಇದು ಸರಿಯಲ್ಲ, ಇದು ತಪ್ಪ ಅಂತ. ಯಾವ ತರ ಪ್ರೆಷರ್ ಹಾಕ್ತಾನೆ ಅಂತಂದ್ರೆ ಡೈರೆಕ್ಟ್ಲಿ ಪ್ರೆಷರ್ ಹಾಕಲ್ಲ, ಇಂಪ್ಲೈಡ್ಲಿ ಪ್ರೆಷರ್. ಇವ್ರನ್ನ ರಿಮೂವ್ ಮಾಡೋದು ಅಥವಾ ಫ್ರಮ್ ಡಿಮೋಷನ್ ಮಾಡೋದು. ಅರ್ಥ ಆಗ್ತಿದೆಯಾ ನಿಮಗೆ? ಈಗ IAS ಆಫೀಸರ್ನೇ ತಗೋಣ. ಮಿನಿಸ್ಟ್ರಿಗಳು ಏನ್ ಮಾಡ್ತಾರೆ? ಹೆದರ್ಸ್ತಾರೆ DC-ಗಳನ್ನ. ನಾನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಡಿಮೋಷನ್ ಮಾಡಿಸ್ತೀನಿ, ತುಂಬಾ ನೀರಿಲ್ಲ ಅದಿಲ್ಲ ಕಡೆ ಅಂತ ಜಾಗದಲ್ಲಿ ಹಾಕ್ತೀನಿ. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಈ ತರ ಮಾಡುವಂತ ಒಂದು ಸನ್ನಿವೇಶಗಳು ಜಾಸ್ತಿ ಸಾಧ್ಯತೆ ಆಗುತ್ತೆ ಸಪರೇಷನ್ ಆಫ್ ಪವರ್ಸ್ ಇರಲಿಲ್ಲ ಅಂದ್ರೆ. ಅಂದರೆ ಆಯಾ ಡಿಪಾರ್ಟ್ಮೆಂಟ್ ನ ಪವರು ಅವರವರ ಹತ್ರ ಕೇಂದ್ರೀಕೃತವಾಗಿರ್ಬೇಕು. ಆಯಾ ಡಿಪಾರ್ಟ್ಮೆಂಟ್ ನ ಪವರ್. ಅದ್ರ ಮೇಲೆ ಮತ್ತೊಂದಿದೆ, ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಓದುವಂತದ್ದು ರೂಲ್ ಆಫ್ ಲಾ ಅಂತ ಇದೆ. ರೂಲ್ ಆಫ್ ಲಾ ಇದೆ ಡಿಫ್ರೆಂಟ್ ಕಾನ್ಸೆಪ್ಟ್, ಅದು ನಾನು ಮತ್ತೆ ಹೇಳ್ತೇನೆ. ಅದು ಇದ್ರದ್ದೊಂದು ಸ್ವಲ್ಪ ಆಪೋಸಿಟ್ ಆಗಿ ಹೇಳುತ್ತೆ, ಕಾನೂನಿನ ಮೇಲೆ ಯಾರು ದೊಡ್ಡವರಲ್ಲ ಅಂತ. ಆಯ್ತಾ? ಈಗ ಸಪರೇಷನ್ ಆಫ್ ಪವರ್ ದಲ್ಲಿ ನಾನು ಹೇಳಿರೋ ಪ್ರಕಾರ ಲೆಜಿಸ್ಲೇಟಿವ್ ಬಾಡಿ ಸಪರೇಟ್ ಆಗಿರಬೇಕು, ಜುಡಿಷಿಯಲ್ ಬಾಡಿ ಸಪರೇಟ್ ಆಗಿರಬೇಕು, ಎಕ್ಸಿಕ್ಯೂಟಿವ್ ಬಾಡಿ ಸಪರೇಟ್ ಆಗಿರಬೇಕು. ಬನ್ನಿ ಈಗ ಏನ್ ಮಾಡೋಣ ಅಂತಂದ್ರೆ, ಕೀ ವೈಸ್ ಪಾಯಿಂಟ್ ವೈಸ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನಿಮ್ಮ ಎಕ್ಸ್ಪ್ಲನೇಷನ್ ಪಾಯಿಂಟ್ ವೈಸ್ ನೀವು ಏನ್ ಎಕ್ಸಾಂಪಲ್ ಬರೀತೀರಾ ಅದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಈಗ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನ್ ಕೇಳ್ತಾರೆ? ಕ್ರಿಟಿಕಲಿ ಎಕ್ಸಾಮೈನ್ ದ ಡಾಕ್ಟ್ರೈನ್ ಆಫ್ ಸಪರೇಷನ್ ಅಂತ ಕೇಳ್ತಾರೆ. ಇಲ್ಲ ಅಂತಂದ್ರೆ ಎಕ್ಸ್ಪ್ಲೈನ್ ದ ಡಾಕ್ಟ್ರೈನ್ ಆಫ್ ಸಪರೇಷನ್ ವಿತ್ ದ ಎಕ್ಸೆಪ್ಷನ್ಸ್ ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ಎನಿಥಿಂಗ್ ಸಪರೇಷನ್ ಆಫ್ ಪವರ್ಸ್ ಬಗ್ಗೆ ನೀವು ಬರೀರಿ ಅಂತ ಕೇಳ್ತಾರೆ. 10 ಮಾರ್ಕ್ಸ್. ಇಟ್ಸ್ ಅನ್ ಇಂಪಾರ್ಟೆಂಟ್. ಈ ಏನ್ ಸಿದ್ಧಾಂತ ಇದೆಯಲ್ವಾ, ನಾವೇನು ಈ ಡಾಕ್ಟ್ರೈನ್ ಆಫ್ ಸಪರೇಷನ್ ಅನ್ನೋದಿದೆಯಲ್ವಾ, ಇದನ್ನ ಯಾರು ಫಸ್ಟ್ ತಂದಿದ್ದು ಅಂತಂತಂದ್ರೆ ಮಾಂಟೆಸ್ಕೋ ಅಂತ ಕರಿತೀವಿ ನಾವು. ಇದೆ ನೋಡಿ, ಮಾಂಟೆಸ್ಕೋ. ಇವರು ಫ್ರೆಂಚ್ನ ಜೂರಿಸ್ಟ್. ಮಾಂಟೆಸ್ಕೋ ಅನ್ನುವಂಥವ್ರು ಈ ಸಿದ್ಧಾಂತನ ಜಾರಿಗೆ ತರ್ತಾರೆ. ಅರ್ಥ ಆಗ್ತಿದೆಯಾ? ಈಗ ಈ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥದ್ದು ಏನಿದೆ, ಇದು ತುಂಬಾ ನೆಸೆಸರಿ ಇದೆ. ಬೆಟರ್ ಅಡ್ಮಿನಿಸ್ಟ್ರೇಷನ್ ನಾವೇನಾದ್ರೂ ಲಾಗು ಮಾಡಬೇಕು ನಮ್ಮ ಸಿಸ್ಟಮ್ ಅಲ್ಲಿ ಅಂತಂದ್ರೆ, ಇದು ಮೇಜರ್ಲಿ 3 ಜಾಗದಲ್ಲಿ ಪವರ್ಸ್ ಗಳೇನಿದೆ ಸೆಗ್ರಿಗೇಟ್ ಆಗುತ್ತೆ. ನಾವಿಲ್ಲಿ ಓದ್ತಾ ಇರೋದೇನು? ಸಪರೇಷನ್ ಆಫ್ ಪವರ್ಸ್. ಅಂದ್ರೆ ಪವರ್ಸ್ ನ ಬಗ್ಗೆ ಓದ್ತಾ ಇದೀವಿ.
ಈ ಪವರ್ ಏನಿದೆಯಲ್ವಾ, ಈ ಸಪರೇಷನ್ ಆಫ್ ಪವರ್ 3 ಜಾಗದಲ್ಲಿ ಇದೆ. ಮೇಜರ್ಲಿ ಪವರ್ಸ್ ಯಾರ ಹತ್ರ ಇದೆ ಸರ್? ಮೊದಲನೇದು ಲೆಜಿಸ್ಲೇಟಿವ್ ಬಾಡಿ ಹತ್ರ ಇದೆ. ಕಾನೂನು ಯಾರ್ಯಾರು ಮಾಡ್ತಾರೆ ಅವ್ರ ಹತ್ರ ಪವರ್ ಇದೆ, ನಿಮಗೆ ಗೊತ್ತಿದೆ. ಜುಡಿಷಿಯಲ್ ಪವರ್ಸ್ ಇದೆ, ಯಾರ ಹತ್ರ ಜುಡಿಷಿಯಲ್ ಪವರ್ ಇದೆ? ಜುಡಿಷಿಯಲ್ ಬಾಡಿ ಹತ್ರ ಜುಡಿಷಿಯಲ್ ಪವರ್ ಇದೆ, ನ್ಯಾಯಾಂಗದ ಹತ್ರ. ಇನ್ನೊಂದು ಎಕ್ಸಿಕ್ಯೂಟಿವ್ ಪವರ್ ಇದೆ, ಯಾರ ಹತ್ರ ಇದೆ? ಆಡಳಿತ. ಆಡಳಿತನ ಯಾರು ಮಾಡ್ತಾರೆ? ಅವ್ರ ಹತ್ರ ಪವರ್ ಇದೆ. ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಇವ್ರು 3 ಜನ ಹತ್ರನೇ ಪವರ್ ಇರೋದು. ಗೌರ್ಮೆಂಟ್ ಅಂತ ಹೇಳಿದ ತಕ್ಷಣ ಇವ್ರು 3 ಜನ ಬರೋದು. ಯಾರ್ಯಾರು ಬರ್ತಾರೆ? MLA, MP ಗಳು ಬರ್ತಾರೆ, ಜಡ್ಜ್ಗಳು ಬರ್ತಾರೆ, IAS IPS ಆಫೀಸರ್, ಗೌರ್ಮೆಂಟ್ KS, ಇವರೇ ತಾನೇ ಬರೋದು. ಇವ್ರ ಹತ್ರ ಪವರ್ ಇದೆ. ಈ ಪವರನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಪರೇಟ್ ಮಾಡ್ತೀವಿ, ಕಾನ್ಸಂಟ್ರೇಷನ್ ಆಗ್ಬಾರ್ದು ಅಂತ ಹೇಳಿ. ನೋಡಿ, ಇದು ಡೈರೆಕ್ಟಿವ್ ಸ್ಟೇಟ್ ಪ್ರಿನ್ಸಿಪಲ್ ಕೂಡ ಸ್ಟೇಟ್ ಮಾಡಿದಾರಂತೆ, ರಾಜ್ಯ ನಿರ್ದೇಶಕ ತತ್ವಗಳಲ್ಲೂ ಕೂಡ ಸಪರೇಷನ್ ಆಫ್ ಪವರ್ ನ ಮೇಂಟೈನ್ ಮಾಡಿ ಅಂತ. ಯಾಕೆ ಅಂತಂದ್ರೆ ಒಂದು ಕಡೆ ಕಾನ್ಸಂಟ್ರೇಷನ್ ಆಫ್ ಪವರ್ಸ್ ಏನಾದ್ರು ಆಯ್ತು ಅಂತಂತಂದ್ರೆ ಅಲ್ಲಿ ಸರ್ವಾಧಿಕಾರ ಕ್ರಿಯೇಟ್ ಆಗುತ್ತೆ. ಡಿಕ್ಟೇಟರ್ಶಿಪ್ ಅಂತ ಕೇಳಿದಿರಾ? ಅದು ಕ್ರಿಯೇಟ್ ಆಗುತ್ತೆ. ಡಿಕ್ಟೇಟರ್ಶಿಪ್ ಇಸ್ ನಾಟ್ ಗುಡ್ ಫಾರ್ ಎನಿಥಿಂಗ್ ಅಂತ ಯಾವ ತರ ಹೇಳ್ತಾ ಇದ್ದಾನೆ, ಡಿಕ್ಟೇಟರ್ಶಿಪ್ ಒಳ್ಳೇದಲ್ಲ. ಅಲ್ಲಿ ರಾಜ ನಾನು ಮಾಡಿದ್ದೇ ಸರಿ, ನನ್ನನ್ನು ಯಾರು ಕೂಡ ಕ್ವಶನ್ ಮಾಡೋ ಹಾಗಿಲ್ಲ, ರಾಜ ಕ್ಯಾನ್ ಡೂ ಎನಿ ರಾಂಗ್, ಅವನನ್ನು ಯಾವುದೇ ಕೂಡ ಕ್ವಶನ್ ಮಾಡೋ ಹಾಗಿಲ್ಲ, ಅವನ ಆನ್ಸರೇಬಲ್ಲೇ ಇಲ್ಲ ಅನ್ನುವಂತಹ ಒಂದು ಡಾಕ್ಟ್ರೈನ್ ನ ತೆಗೆದು ಹಾಕಕ್ಕೋಸ್ಕರ ಡಾಕ್ಟ್ರೈನ್ ಆಫ್ ಸಪರೇಷನ್ ಅನ್ನುವಂಥದ್ದು ಪರಿಚಯ ಆಗುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ರಾಜ ತನಿಗೆ ಏನ್ ಇಷ್ಟ ಬರುತ್ತೆ ಅದನ್ನ ಮಾಡಬಾರ್ದು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತರಕ್ಕೆ, ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತಂದ್ರೆ ಆ ವ್ಯಕ್ತಿ ಕೊಟ್ಟಿರುವಂತ ಅಧಿಕಾರ ಸರ್ವಾಧಿಕಾರ ಅಲ್ಲ, ಅವನು ಒಂದು ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು ಅನ್ನುವಂಥದ್ದು ಡಾಕ್ಟ್ರೈನ್ ಆಫ್ ಸಪರೇಷನ್. ಈಗ ಇದು ಏನಕ್ಕೆ ರೈಸ್ ಆಯ್ತು, ಈ ಪಾಯಿಂಟ್ ಏನಕ್ಕೆ ಬಂತು, ಏನಕ್ಕೆ ಸ್ಟಾರ್ಟ್ ಆಯ್ತು? ಇದು ರೀಸನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟ್ ಬರುವಂತ ಅವಶ್ಯಕತೆ ಇತ್ತಾ, ನೆಸೆಸಿಟಿ ಇತ್ತಾ ಅಂತ ಏನಾದ್ರು ನೋಡಿದಾಗ ಒಬ್ವಿಯಸ್ಲಿ ಇತ್ತು. ಯಾಕಿತ್ತು ಅಂತಂದ್ರೆ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಅಂತ ಏನಿದೆಯಲ್ಲ, ಇದನ್ನ ರಿಮೂವ್ ಮಾಡಬೇಕು ಅಂತಂತಂದ್ರೆ ಇದು ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ನಾನು ಹೇಳಿದ್ದೀನಿ ಸರ್ವಾಧಿಕಾರ ಅಂದ್ರೆ ಏನು ಅಂತ, ನಾನು ಹೇಳಿದ್ದೆ ಸರಿ. ಸರ್ ಏನ್ ಸರ್ ಇದು ಸರ್ವಾಧಿಕಾರ ಅಂತಂತಂದ್ರೆ ಈ ಹಿಟ್ಲರ್ ಮಾಡಿದ್ದು ಇದೆಯಲ್ವಾ ಸರ್ವಾಧಿಕಾರ. ಇಲ್ಲ, ಈಗ ಸದ್ಯದ ಮಟ್ಟಿಗೆ ಒಂದ್ ಸ್ವಲ್ಪ ನ್ಯೂಸ್ ಅಲ್ಲಿ ನೋಡಿರ್ತೀರ, ನಾರ್ತ್ ಕೊರಿಯಾದಲ್ಲಿ ಸೌತ್ ಕೊರಿಯಾದಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟ್ಗಳು ಕೇಳಿರ್ತೀರ. ಒಬ್ಬ ರಾಜ ಇದ್ದಾನೆ, ಅವನೇನ್ ಮಾಡ್ತಾನೆ, ತಾನು ಮಾಡ್ದ ಹಾಗೆ ಕಟಿಂಗ್ ಮಾಡಿಸೋ ಹಾಗಿಲ್ಲ ಯಾರು, ತಾನು ಓಡಾಡಿದ ಕಡೆ ಓಡೋ ಹಾಗಿಲ್ಲ. ಈ ತರ ಎಲ್ಲ ಕಾನ್ಸೆಪ್ಟ್ಗಳನ್ನ ಅವ್ನು ಸರ್ವಾಧಿಕಾರ ನಡೆಸ್ತಾ ಇದ್ದಾನೆ. ಇದನ್ನ ಡಿಕ್ಟೇಟರ್ಶಿಪ್ ಅಂತ ನಾವು ಕರಿತೀವಿ. ಸೊ ಇದನ್ನ ನಾವು ತೆಗೆದು ಹಾಕ್ಬೇಕು ಅಂತಂದ್ರೆ ಅಧಿಕಾರಗಳನ್ನ, ಪವರ್ಸ್ಗಳನ್ನ ಚೆನ್ನಾಗಿ ಹಂಚ್ಬೇಕಾಗುತ್ತೆ. ಹಂಚಿ ಅವರವರಿಗೆ ಇರುವಂತ ಪವರ್ಸ್ಗಳು ಅವರವ್ರಿಗೆ ಸಪರೇಟ್ ಆಗಿದೆ ಅಂತ ಹೇಳಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಬೆಟರ್ ಅಡ್ಮಿನಿಸ್ಟ್ರೇಷನ್ ಏನಾದ್ರೂ ಬೇಕು ಅಂತಂದ್ರೆ, ಉತ್ತಮವಾದ ಆಡಳಿತ ಏನಾದ್ರೂ ನಾವು ನೋಡ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ನಾವು ಸಪರೇಷನ್ ಆಫ್ ಪವರ್ಸ್ ಅನ್ನ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ಈಗ ಚೆಕ್ಸ್ ಅಂಡ್ ಕಂಟ್ರೋಲ್ಸ್ ಪವರ್ಸ್ ಗಳೇನಿದೆ ಆರ್ಗನ್ಸ್ಗಳದ್ದು, ನಾವು ಅದನ್ನ ಮಾಡ್ಬೇಕಂದ್ರೂ ಕೂಡ ಅಂದ್ರೆ ಕಂಟ್ರೋಲ್ ಮಾಡಕ್ಕೆ, ಚೆಕ್ ಮಾಡಕ್ಕೆ, ಸರಿಯಾಗಿ ಓಡ್ತಾ ಇದೆಯೋ ಇಲ್ವೋ. ಆರ್ಗನ್ಸ್ಗಳಂದ್ರೆ ಯಾವುದು? ಬಾಡೀಸ್ಗಳು. ಯಾವ ಬಾಡೀಸ್ಗಳು? UPSCನೋ, KPSCನೋ, ಅಥವಾ ಯಾವುದೋ ಒಂದು ಲಾ ಸೆಕ್ರೆಟರಿ, ಹೋಮ್ ಮಿನಿಸ್ಟರ್ ಸೆಕ್ರೆಟರಿ, ಇವೆಲ್ಲ ಚೆಕ್ ಮಾಡ್ಬೇಕಲ್ವ ನಾವು ಕರೆಕ್ಟಾಗಿ ಓಡ್ತಾ ಇದೆಯಲ್ಲ ಲಾ ಪ್ರಕಾರ ಅಂತ. ಅದಕ್ಕೆಲ್ಲ ಈ ಅಡ್ಮಿನಿಸ್ಟ್ರೇಟಿವ್ ನ ಸಪರೇಷನ್ ಆಫ್ ಪವರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ದೇರ್ ಶುಡ್ ಬಿ ಎ ಲೆಸ್ ಸ್ಕೋಪ್ ಆಫ್ ಆರ್ಬಿಟ್ರಿ ಪವರ್ ಅಂತ ಇದೆ. ಅಂತಂದ್ರೆ ಈ ಆರ್ಬಿಟ್ರಿ ಪವರ್ ಅನ್ನುವಂಥದ್ದು, ನಿರಂಕುಶ ಅಧಿಕಾರ ಅನ್ನುವಂಥದ್ದಿದೆ, ಅದನ್ನ ಜಾಸ್ತಿ ಕೊಡೋ ಹಾಗಿಲ್ಲ. ಏನ್ ಸರ್ ಇದು ನಿರಂಕುಶ ಅಧಿಕಾರ ಅಂತಂದ್ರೆ, ಇಷ್ಟ ಬಂದ ಆಕ್ಷನ್ ತಗೊಳ್ಳೋದನ್ನ ನಿರಂಕುಶ ಅಧಿಕಾರ ಅಂತ ಕರಿತೀವಿ. ಆ ತರ ಯಾರಿಗೂ ಕೂಡ ಕೊಡೋ ಹಾಗಿಲ್ಲ ಅಂತ ಹೇಳ್ತಾ ಇದೆ. ವೆಲ್, ನೆಕ್ಸ್ಟ್ ಏನಾದ್ರು ಕಾನ್ಸೆಪ್ಟ್ ನೋಡ್ಬೇಕಂದ್ರೆ ದೇರ್ ಶುಡ್ ಬಿ ಅ ಲಿಮಿಟೇಷನ್ ಆರ್ ಬೌಂಡ್ರೀಸ್ ಟು ದ ಎವ್ರಿ ಬಡಿ ಅಂತ ಇದೆ. ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್, ಬೌಂಡ್ರೀಸ್ ಅಂತ ಇರಬೇಕು. ಪವರ್ಸ್ ಕೊಡ್ತಾ ಇದೀವಿ ಅಂತಂದಿದ ತಕ್ಷಣ ಇಷ್ಟ ಬಂದಾಗೆ ಎಷ್ಟು ಬೇಕಷ್ಟು ಪವರ್ನ ಕೊಡುವಂಥದ್ದಲ್ಲ. ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ಸ್ ಇರಬೇಕು, ಪ್ರತಿಯೊಂದಕ್ಕೂ ಒಂದು ಬಾರ್ಡರ್ಸ್ ಅಂತ ಇರಬೇಕು ಅನ್ನುವಂಥದ್ದಕ್ಕೆ ಈ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥ ಕಾನ್ಸೆಪ್ಟ್ ರೈಸ್ ಆಗುತ್ತೆ. ಸರ್ ಹಾಗಿದ್ದಲ್ಲಿ ಆರ್ಗಾನ್ಸ್ ಅಂತ ನಾವು ಸ್ವಲ್ಪ ರೀಸೆಂಟ್ ಆಗಿ ನೋಡಿದ್ವಿ, ಅಂಥದ್ರಲ್ಲಿ ಯಾವ್ದ್ಯಾವ್ದು ಆರ್ಗಾನ್ಸ್ ಇದೆ ಸರ್? ಆರ್ಗಾನ್ಸ್ ಅಂತ ಬಂದ್ರೆ 3 ಆರ್ಗಾನ್ಸ್ ಇದೆ. ಸರ್ ಯಾವಾಗ ನೋಡಿದ್ರು ಇದೇ ರಿಪೀಟ್ ಆಗಿ ಓದ್ತಾ ಇದೀವಲ್ಲ ಇಡೀ ಯೂನಿಟ್ ಅಲ್ಲಿ. ಹೌದು, ಅಡ್ಮಿನಿಸ್ಟ್ರೇಟಿವ್ ಲಾ ನಿಂತಿರೋದೇ ಈ 3 ಕಾನ್ಸೆಪ್ಟ್ ಮೇಲೆ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಓದ್ತಾ ಹೋಗ್ತೀವಿ. ನೆಕ್ಸ್ಟ್ ಫರ್ದರ್ ಯೂನಿಟ್ಸ್ ಅಲ್ಲಿ ನೀವು ಇದರಲ್ಲಿ ಯಾವ್ದಾದ್ರು ಒಂದೊಂದನ್ನ ಮತ್ತೆ ಡೀಪ್ ಆಗಿ ಹಿಡಿತಾ ಹೋಗ್ತೀರಾ. ಯೂನಿಟ್ 2, 3, 4, 5 ಅಲ್ಲಿ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹಿಡಿತಾ ಹೋಗ್ತೀರಾ. 3 ಆರ್ಗನ್ಸ್ ಇದೆ. ಯಾವ ಆರ್ಗನ್ಸ್? ಲೆಜಿಸ್ಲೇಟಿವ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್. ಇದ್ರ ಬಗ್ಗೆ ಆಲ್ರೆಡಿ ಓದಿದ್ದೀರಾ, ಅದೇ ಬರೆದ್ರು ನಡೆಯುತ್ತೆ. ಸುಮಾರು ಸಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇಸಿಕ್ ಆಗಿ ಚೆನ್ನಾಗಿ ಅರ್ಥ ಆಗ್ಲಿ ಅಂತ. ಎನಿಹೋ ಇಲ್ಲೂ ಕೂಡ ನಾನು ಒಂದ್ಸಲ ಹೇಳ್ತೀನಿ. ಇಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಬರಿಬೇಕಾದ್ರೆ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನು ಬರಿಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಲೆಜಿಸ್ಲೇಟಿವ್ ಪವರ್ ಅಂದ್ರೆ ಯಾರು? ಪಾರ್ಲಿಮೆಂಟ್, ಅಸೆಂಬ್ಲಿಯಲ್ಲಿ ಕೂರುವಂತ ಮೆಂಬರ್ಸ್ಗಳು, ಜಸ್ಟ್ ಲೈಕ್ MPs, MLAs ಗಳನ್ನ ನಾವು ಏನಂತ ಕರಿತೀವಿ? ಲೆಜಿಸ್ಲೇಟಿವ್ ಬಾಡಿ ಅಂತ ಕರಿತೀವಿ. ಸೊ ಇವರು ಎಲೆಕ್ಟ್ ಆಗಿ ಬಂದಿರ್ತಾರೆ. ಅಂಡರ್ ಕಾನ್ಸ್ಟಿಟ್ಯೂಷನ್ ನ ಪ್ರಕಾರ ಇವರು ಏನ್ ಮಾಡ್ತಾರೆ? ಲಾಸ್ ಗಳನ್ನ ಮಾಡ್ತಾರೆ. ಇವರು ಲಾಸ್ ಗಳನ್ನ ಮಾಡೋದ್ರಿಂದ ಇವರು ಲಾ ಮೇಕಿಂಗ್ ಬಾಡಿ ಅಂತೇಳಿ ನಾವು ಕರಿತೀವಿ. ಅರ್ಥ ಆಗ್ತಿದ್ಯಾ? ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಏನ್ ಯಾವಾಗ್ಲೂ ಕೊಟ್ಟಿರ್ತೀನಿ, ಅದೇ ಎಕ್ಸ್ಪ್ಲನೇಷನ್ ನೀವು ಬರಿಬೇಕು ಅಂತ ಏನಿಲ್ಲ.
ನಾನು ನಿಮಗೆ ಅರ್ಥ ಮಾಡ್ಸಿರ್ತೀನಿ ಕಾನ್ಸೆಪ್ಟ್ಸ್ಗಳನ್ನ, ಆಯ್ತಾ? ಕಾನ್ಸೆಪ್ಟ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ವಿಷಯನ ತುಂಬಾ ಡೀಪ್ ಆಗಿ ಗ್ರಾಸ್ಪ್ ಮಾಡ್ಕೊಳ್ಳಿ. ಸೊ ಆ ವಿಷಯನ ನೀವು ನಿಮ್ಮ ಓನ್ ಎಕ್ಸ್ಪ್ರೆಷನ್ ಬರಿಬಹುದು. ಬಟ್ ಬರಿತಿರ್ಬೇಕಾದ್ರೆ ವರ್ಡ್ಸ್ಗಳು, ಲೀಗಲ್ ವರ್ಡ್ಸ್ಗಳನ್ನ ಯೂಸ್ ಮಾಡಕ್ ಪ್ರಯತ್ನ ಪಡಿ. ಅಂತಂದ್ರೆ ನೀವು ಕಾನೂನು ವಿದ್ಯಾರ್ಥಿ ಅಲ್ವಾ? ಸಾಮಾನ್ಯ ಭಾಷೆಕ್ಕಿಂತ ಸ್ವಲ್ಪ ಎಲೆಕ್ಟೆಡ್ ಬಾಡಿ ಅನ್ನುವಂಥದ್ದು, ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನ್, ಮೇಕಿಂಗ್ ಬಾಡಿ, ಲೆಜಿಸ್ಲೇಟಿವ್ ಬಾಡಿ, ಇಂಥ ಒಳ್ಳೊಳ್ಳೆ ಟೆಕ್ನಿಕಲ್ ವರ್ಡ್ಸ್ಗಳನ್ನ ಯೂಸ್ ಮಾಡುವಂತ ಒಂದು ಪ್ರಯತ್ನ ಪಡಿ. ಅಲ್ಲಿ ಆಗಿದ್ದಲ್ಲಿ ನಾನು ಮುಂದೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಎರಡನೇ ಬಾಡಿ ಇದೆ, ಜುಡಿಷಿಯಲ್ ಪವರ್ಸ್ ಅಂತ ಒಂದಿದೆ. ಆಗಿದ್ದಲ್ಲಿ ಜುಡಿಷಿಯಲ್ ಪವರ್ಸ್ ಗೊತ್ತೇ ಇದೆ, ನಾನು ಹೇಳಿದ್ದೆ. ಕೋರ್ಟ್ಸು ಮತ್ತೆ ನಮ್ಮ ಜಡ್ಜಸ್ಗಳ ಏನ್ ಕೆಲಸ ಮಾಡ್ತಾರಲ್ವಾ, ಇವರನ್ನ ಜುಡಿಷಿಯಲ್ ಬಾಡಿ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಏನು ಎಸ್ಟಾಬ್ಲಿಷ್ ಆಗಿರುತ್ತಲ್ವಾ, ಇದನ್ನ ಇಂಟರ್ ಕಾರ್ಪೊರೇಟ್ ಮಾಡೋದಕ್ಕೆ ಅಥವಾ ಎನ್ಫೋರ್ಸ್ ಮಾಡೋದಕ್ಕೆ ಪ್ರೊಸೀಜರ್ ಯಾವ ರೀತಿ ಇರ್ಬೇಕು, ಯಾವ ರೀತಿ ಇರಬಾರ್ದು, ಆಕ್ಚುಯಲ್ ಕಾನೂನಿನ ಮೀನಿಂಗ್ ಏನು ಅಂತ ಹೇಳೋದಕ್ಕೆ ನಮ್ಮ ಜುಡಿಷಿಯರಿ ಬಾಡಿ ಇದೆ. ನೀವೆಲ್ಲ ಓದ್ತಾ ಇರುವಂತಹದ್ದು ಇಲ್ಲೇ ಓದ್ತಾ ಇದೀರಿ ಈಗ. ಸೊ ಇದಿಷ್ಟಾದ್ಮೇಲೆ ಎಕ್ಸಿಕ್ಯೂಟಿವ್ ಬಾಡಿ, ಆಬ್ವಿಯಸ್ಲಿ ಇವರೆಲ್ಲ ಪಬ್ಲಿಕ್ ಅಥಾರಿಟೀಸ್, ಪಬ್ಲಿಕ್ ಆಫೀಸರ್ಸ್, A B C ಗ್ರೇಡ್ಗಳು ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಈ ಬಾಡೀಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಪಬ್ಲಿಕ್ ಫಂಕ್ಷನ್ಸ್ಗಳು ಏನಿರುತ್ತೆ, ಅವರ ಪಬ್ಲಿಕ್ ಡ್ಯೂಟೀಸ್ಗಳು ಏನಿರುತ್ತೆ, ಅಂಡರ್ ಡೆಲಿಗೇಟೆಡ್ ಅಥಾರಿಟಿ ಅಥವಾ ಕಾನೂನು ಏನ್ ಹೇಳಿದೆ ಅದ್ರ ಪ್ರಕಾರ ಜಾರಿ ತರಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನಿದೆ ನಾನು ಹಾಗೆ ಹೇಳಿದ್ರೆ ನಿಮಗೆ ಅರ್ಥ ಆಗುವಂತ ಸಾಧ್ಯತೆಗಳು ಕಡಿಮೆ. ನಾನು ಅರ್ಥ ಮಾಡ್ಸಿರ್ತೀನಿ. ಸೊ ಒಂದ್ಸಲ ಪಾಸ್ ಮಾಡಿ ಆ ಪ್ಯಾರಾನ ಓದಿ, ನೋಟ್ಸ್ ಅಲ್ಲೂ ಕೂಡ ಅದೇ ಇರುತ್ತೆ. ಸೊ ನಿಮಗೆ ಚೆನ್ನಾಗಿ ಅರ್ಥ ಹೋಗುತ್ತೆ. ಆಮೇಲೆ ನಿಮ್ಮ ಓನ್ ವರ್ಡ್ಸ್ಗಳಲ್ಲಿ ಸ್ವಲ್ಪ ಬರಿತಾ ಹೋಗಿ, ನೋಟ್ಸ್ ಅನ್ನು ಕೂಡ ಮಾಡ್ತಾ ಹೋಗಿ. ನಿಮ್ಮ ನೋಟ್ಸ್ಗಳನ್ನ ಓನ್ ವರ್ಡ್ಸ್ಗಳಲ್ಲಿ ಮಾಡ್ತಾ ಹೋಗಿ. ನಾನು ನೋಟ್ ಸ್ಟ್ರಾಟಜಿನ ಒಂದು ಕ್ಲಾಸಸ್ಗಳು ತಗೊಂಡು ಹೇಳ್ತೇನೆ ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ, ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಈಗ ಒಂದ್ ಸ್ವಲ್ಪ ನಾವು ರಿಲೇಶನ್ಶಿಪ್ ಅನ್ನು ನೋಡ್ಬೇಕಾಗುತ್ತೆ. ಯಾವ್ದಾವ್ದ್ರ ಮಧ್ಯದ ರಿಲೇಶನ್ಶಿಪ್ ನೋಡ್ಬೇಕಾಗುತ್ತೆ ಅಂತಂದ್ರೆ, ಒಂದು ಈ ಡಾಕ್ಟ್ರೈನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಲ್ಲಿ ನಾನು ಹೇಳಿದೆ 3 ಕಾನ್ಸೆಪ್ಟ್ ಬರುತ್ತೆ ಅಂತ. ಯಾವ್ದ್ಯಾವ್ದು ಗೊತ್ತಿದೆ? ಲೆಜಿಸ್ಲೇಟಿವ್ ಬಾಡಿ, ಎಕ್ಸಿಕ್ಯೂಟಿವ್ ಬಾಡಿ, ಅದಾದ್ಮೇಲೆ ಇನ್ನೊಂದು ಲೆಜಿಸ್ಲೇಟಿವ್ ಬಾಡಿ, ಎಕ್ಸಿಕ್ಯೂಟಿವ್ ಬಾಡಿ, ಜುಡಿಷಿಯರಿ ಬಾಡಿ. ಈಗ ಇವಕ್ಕೆರಡು ಸಂಬಂಧ ಏನು, ಇವಕ್ಕೆರಡು ಸಂಬಂಧ ಏನು, ಇಲ್ಲ ಇವಕ್ಕೆರಡು ಸಂಬಂಧ ಏನು, ಈ ತರದ ಕಾನ್ಸೆಪ್ಟ್ಗಳನ್ನ ನೋಡೋಣ. ಲೆಜಿಸ್ಲೇಟಿವ್ ಮತ್ತೆ ಜುಡಿಷಿಯರಿಗಿರೋ ಸಂಬಂಧ ಏನು ಅಂತ ನೋಡಿದ್ರೆ, ಆಕ್ಚುಲಿ ಶಾಸನ ಮಾಡುವಂತವರು ಈ ಜುಡಿಷಿಯರಿಲೂ ಕೂಡ ಓವರ್ಲ್ಯಾಪ್ ಆಗಿದ್ದಾರೆ. ಹೇಗೆ ಸರ್? ಪ್ರೆಸಿಡೆಂಟ್ ಇದಾರಲ್ವಾ, ಇದನ್ನೆಲ್ಲ ಓದ್ಕೊಂಡು ಬಂದಿದ್ದೀರಾ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಪ್ರೆಸಿಡೆಂಟಿಗೆ ಜುಡಿಷಿಯರಿ ಇರುವಂತಹ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ನ ಅಪಾಯಿಂಟ್ ಮಾಡುವಂತಹ ಅಧಿಕಾರ ಇದೆ. ಅದರ ಅರ್ಥ ಏನು? ಇವರು ಪ್ರೆಸಿಡೆಂಟ್ ಅಂದ್ರೆ ಯಾರು? ಲೆಜಿಸ್ಲೇಟಿವ್ ಬಾಡಿ. ಜುಡಿಷಿಯರಿ ಅಂದ್ರೆ ಯಾರು? ಜುಡಿಷಿಯರಿ ಬಾಡಿ. ಬಟ್ ಲೆಜಿಸ್ಲೇಟಿವ್ ಬಾಡಿ ಇನ್ ಟರ್ಮ್ಸ್ ಆಫ್ ಪ್ರೆಸಿಡೆಂಟ್ ಬಂದು ಜುಡಿಷಿಯರಿ ಬಾಡಿಯಲ್ಲಿ ಅಪಾಯಿಂಟ್ ಎಲ್ಲ ಮಾಡ್ತಾರೆ ಅಂತಂದ್ರೆ ವಾಟ್ ಇಸ್ ದ ಮೀನಿಂಗ್? ಏನಾದ್ರು ಅರ್ಥ ಏನು ಅಂತಂದ್ರೆ, ಬೇಸಿಕಲಿ ಅಲ್ಲಿ ಓವರ್ಲ್ಯಾಪ್ ಆಗ್ತಾ ಇದೆ. ಅವ್ರೊಂದು ರಿಲೇಶನ್ಶಿಪ್ ಇದೆ ಡಾಕ್ಟ್ರೈನ್ ಆಫ್ ಸಪರೇಷನ್. ಯಾವ ತರ? ಕೋರ್ಟ್ ಆಫ್ ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡೋದಾಗಿರ್ಬಹುದು, ಅಥವಾ ಅವ್ರನ್ನ ರಿಮೂವ್ ಮಾಡೋದಾಗಿರ್ಬಹುದು, ಅಥವಾ ಏನಾದ್ರು ಪನಿಷ್ಮೆಂಟ್ ಕೊಡೋದಾಗಿರ್ಬಹುದು. ಪ್ರೊಸೀಜರ್ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಅಂತಂದ್ರೆ ಆಲ್ಟರ್ ಮಾಡುವಂಥದ್ದು ಅಥವಾ ಕಂಡೆಮ್ ಮಾಡುವಂಥದ್ದು. ಈಗ ಪ್ರೆಸಿಡೆಂಟಿಗೆ ಕ್ಷಮಾದಾನ ಅಧಿಕಾರ ಇದೆ, ಕ್ಷಮೆ ಮಾಡಬಹುದು ಅಂತ. ಸೊ ಇವೆಲ್ಲ ಕಾನ್ಸೆಪ್ಟ್ಗಳು ಎಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂದ್ರೆ ಲೆಜಿಸ್ಲೇಟಿವ್ ಅಂಡ್ ಜುಡಿಷಿಯರಿ ಬಾಡಿಯಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್, ಜುಡಿಷಿಯರಿ ಮತ್ತೆ ಎಕ್ಸಿಕ್ಯೂಟಿವ್ ಇರುವಂತ ಸಂಬಂಧ ಏನು? ಇದೆ, ನ್ಯಾಯಾಂಗ ಮತ್ತೆ ಎಕ್ಸಿಕ್ಯೂಟಿವ್ ಇದೆ. ಯಾಕೆ ನ್ಯಾಯಾಂಗ ಮತ್ತೆ ಎಕ್ಸಿಕ್ಯೂಟಿವ್ ಇದೆ ಅಂತಂದ್ರೆ, ಆರ್ಡಿನೇಟ್ ಕೋರ್ಟ್ ಅಂಡ್ ಟರ್ನ್ ಟು ದ ಕಂಟ್ರಿ ಹಿಮ್ ಬ್ಯಾಕ್ ಟು ದ ಸರ್ವಿಸ್. ಈಗ ಯಾವ ರೀತಿ ಹೇಳ್ತಾ ಇದೀವಿ ಅಂತಂದ್ರೆ, ಈಗ ಸಬಾರ್ಡಿನೇಟ್ ಕೋರ್ಟ್ಗಳಿರುತ್ತೆ. ಈ ಕೋರ್ಟ್ಸ್ಗಳಲ್ಲಿ ಎಕ್ಸಿಕ್ಯೂಟಿವ್ಸ್ಗಳು ಕೆಲಸ ಮಾಡ್ತಾ ಇರ್ತಾರೆ. ಸೊ ಯಾರು ಎಕ್ಸಿಕ್ಯೂಟಿವ್ಸ್ಗಳು ಕೆಲಸ ಮಾಡ್ತಾರೆ? ಅಲ್ಲಿ ಶಿರಸ್ತಿದಾರ್ ಅಂತ ಇರ್ತಾರೆ, SDA ಇರ್ತಾರೆ, FDA ಇರ್ತಾರೆ. ಇವ್ರು ಯಾರು ಕಂಟ್ರೋಲ್ ಇರ್ತಾರೆ? ಮತ್ತೆ ಎಕ್ಸಿಕ್ಯೂಟಿವ್ ಕಂಟ್ರೋಲ್ ಇರ್ತಾರೆ. ಆಯ್ತಾ? ಜಡ್ಜಸ್ಗಳು ಯಾರು ಕಂಟ್ರೋಲ್ ಇರ್ತಾರೆ? ಜುಡಿಷಿಯರಿ ಕಂಟ್ರೋಲ್ ಇರ್ತಾರೆ. ಇಬ್ರು ಸೇರೆ ತಾನೇ ಕೆಲಸ ಮಾಡಿದ್ರೆ ಅಲ್ಲಿ ಏನಾದ್ರು ಒಂದು ಜಡ್ಜು, ಕೋರ್ಟ್ ಇವೆಲ್ಲ ಸ್ಥಾಪನೆ ಆಗುತ್ತೆ. ಅವರ ಮಧ್ಯದಲ್ಲೂ ಸಂಬಂಧ ಇದೆ. ಸಂಬಂಧ ಇದೆ ಅಂತೇಳಿ ಅದನ್ನ ಬೇರೆ ತರ ಮಿಸ್ಯೂಸ್ ಮಾಡ್ಕೊಳ್ಳೋದಲ್ಲ, ಅದನ್ನ ಸಪರೇಟ್ ಆಗಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಫೈನಲ್ ನಾವು ಸ್ಲೈಡಿಗೆ ಬಂದಿದ್ದೀವಿ. ಓಕೆ, ಇದನ್ನ ನೀವು ಕನ್ಕ್ಲೂಷನ್ ಅಲ್ಲಿ ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ. ಕನ್ಕ್ಲೂಷನ್ ಅಲ್ಲಿ ಇದು ಬರೆದ್ರೆ ಚೆನ್ನಾಗಿರುತ್ತೆ. ಇನ್ನೂ ಕನ್ಕ್ಲೂಷನ್ ತುಂಬಾ ಒಳ್ಳೆ ಸಿಕ್ತು, ನೀವು ಅದನ್ನು ಬರೀರಿ. ಇನ್ನೊಂದು 2 ಲೈನ್ ನೋ ಇಶ್ಯೂಸ್, ಕನ್ಕ್ಲೂಷನ್ ಬರೀರಿ. ಅಪ್ ಟು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇಂದ ತಗೊಂಡ್ ಬಂದು ಕನ್ಕ್ಲೂಷನ್ ತನಕ, ಅದಕ್ಕೋಸ್ಕರ ತುಂಬಾ ಪೇಷನ್ಸ್ ಇಂದ ತಗೊಂಡ್ ಬರ್ತಾ ಇದ್ದೀನಿ ಈ ವಿಡಿಯೋನ. ಇಲ್ಲಿ ನೋಡಿ, ದಿಸ್ ಇಸ್ ದ ಇಂಟರ್ಫರೆನ್ಸ್ ಆಫ್ ಜುಡಿಷಿಯಲ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಇಂಟರ್ಫರೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜುಡಿಷಿಯಲ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಗಳಲ್ಲಿ. ಯಾವ ತರ ಅಂತಂದ್ರೆ, ಇಫ್ ಇನ್ ಕೇಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ ಸರಿಯಾಗಿ ಕೆಲಸ ಮಾಡಿಲ್ಲ, DC ಗಳು, IAS ಆಫೀಸರ್, KS ಆಫೀಸರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಜಡ್ಜ್ಗೆ ಪವರ್ ಇರುತ್ತೆ ಇವರಿಗೆ ಪನಿಷ್ಮೆಂಟ್ ಕೊಡುವಂಥದ್ದು. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಸೊ ಇಲ್ಲಿ ಜಡ್ಜ್ಗಳು ಈ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಆ ರೀತಿ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅಂತ ಇದೆ. ಇವ್ರಿಗೆ ಏನಾದ್ರೂ ಸಂಬಂಧ ಇದೆಯಾ? ಹೌದು, ಆಬ್ವಿಯಸ್ಲಿ ಇದೆ. ಯಾಕೆ? ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ನಾನಷ್ಟೇ. ಯಾಕೆ ಅಂತ ಹೇಳ್ತಾ ಇದ್ದೀನಿ ನಾನು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಮಾಡೋದು ಯಾರು? ಇವ್ರು ಮಾಡ್ತಾರೆ, ಲೆಜಿಸ್ಲೇಟರ್ ಮಾಡ್ತಾರೆ. ಎಕ್ಸಿಕ್ಯೂಟ್ ಮಾಡೋದು ಯಾರು? ಎಕ್ಸಿಕ್ಯೂಟಿವ್ ಗಳು ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಮೀನ್ ದಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಅಂತ ಅವ್ರು ಮಾಡ್ತಾರೆ ಅಲ್ವಾ? ಆ ರೀತಿ ಇದ್ದಾಗ
ಸೊ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಹೆಲ್ಮೆಟ್ ಹಾಕಬೇಕು ಅಂತ ಟ್ರಾಫಿಕ್ ಕಮಿಷನರ್ ಒಂದು ರೂಲ್ಸ್ ಅನ್ನ ಮಾಡ್ಬಿಡ್ತಾರೆ, ಕಂಪಲ್ಸರಿ ಈಗ ಹಾಕಬೇಕು ಅಂತ. ಆ ರೂಲ್ಸ್ ನಡೀತಾ ಇದೆಯಾ ಇಲ್ವಾ, ಎಕ್ಸಾಮಿನೇಷನ್ ಆಯ್ತೋ ಇಲ್ವೋ, ಸೊ ಇದನ್ನ ಯಾರು ನೋಡ್ತಾರೆ? ಸೊ ಇದನ್ನ ಕಮಿಷನರ್ಸ್ ಗಳು ನೋಡ್ತಾರೆ, ಎಕ್ಸಿಕ್ಯೂಟಿವ್ ಬಾಡಿಗಳು ನೋಡ್ತೀವಿ. ಇನ್ ಕೇಸ್ ಏನಾದರೂ ಅದು ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಪನಿಷ್ಮೆಂಟ್ ಎಲ್ಲಿ ಹೋಗುತ್ತೆ? ಜುಡಿಷಿಯರಿ ಬಾಡಿಗೆ ಹೋಗುತ್ತೆ. ಅದನ್ನ ಏನಾದ್ರು ರೆಡ್ಯೂಸ್ ಮಾಡಬೇಕು, ಆಲ್ಟರ್ ಮಾಡಬೇಕು, ರಿಮೂವ್ ಮಾಡಬೇಕು, ವಿತ್ಡ್ರಾ ಮಾಡಬೇಕು ಅಂತಂದ್ರೆ ಅಮೆಂಡ್ಮೆಂಟ್ ಮಾಡ್ಕೊಂಡು ಏನ್ ಮಾಡ್ತಾರೆ? ಲೆಜಿಸ್ಲೇಟಿವ್ ಬಾಡಿ ಅಬ್ವಿಯಸ್ಲಿ ಅಮೆಂಡ್ಮೆಂಟ್ ಮಾಡ್ಕೊಂಡು ಮಾಡ್ತಾರೆ. ಆಯ್ತಾ? ಸೊ ಇದಿಷ್ಟನ್ನ ನೀವು ಬರಿಬೇಕಾಗುತ್ತೆ ರಿಲೇಶನ್ಶಿಪ್ ಅಲ್ಲಿ. ಸೊ ಇದಿಷ್ಟಾದ್ಮೇಲೆ ಕನ್ಕ್ಲೂಷನ್ ಅಲ್ಲಿ ಏನ್ ಬರೀತೀರಾ ಅಂತಂದ್ರೆ, ಇನ್ ಡೀಟೇಲ್ಸ್ ಅಬೌಟ್ ದ ಡಾಕ್ಟ್ರೇಟ್, ನಾವೆಲ್ಲ ಮೇಲ್ ನೋಡ್ದ ಹಾಗೆ ಸಪರೇಷನ್ ಆಫ್ ಪವರ್ಸ್ ಅಂಡ್ ಪಾಯಿಂಟ್ಸ್ ಏನಿದೆಯಲ್ಲ, ಕ್ರಿಟಿಸಮ್ ಓವರ್ಲ್ಯಾಪಿಂಗ್ ಮಿಕ್ಸಿಂಗ್ ವಿತ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂತಂದ್ರೆ, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಲ್ಲಿ ಇರುವಂತ 3 ಬಾಡಿಗಳು ಏನಿದೆ, ಲೆಜಿಸ್ಲೇಟಿವ್, ಜುಡಿಷಿಯರಿ ಬಾಡಿ, ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಇವು 3 ಕೂಡ ಓವರ್ಲ್ಯಾಪ್ ಆಗುತ್ತೆ. ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಹಾಗಂತೇಳಿ ಕರಪ್ಷನ್ಗೆ, ತಪ್ಪು ಮಾಡೋದಕ್ಕೆ ಎಲ್ಲರೂ ಕೂಡ ಸೇರ್ಕೋಬಾರದು. ಒಳ್ಳೆತನಕ್ಕೋಸ್ಕರ ಸೇರ್ಕೋಬೇಕು. ಆಯಾ ಜಾಗದಲ್ಲಿ ಅವರವರಿಗೆ ಸಪರೇಷನ್ ಆಫ್ ಪವರ್ಸ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಎನಿಹೌ ನಾನು ಮತ್ತೊಂದ್ಸಲ ರಿಪಿಟೇಷನ್ ಮಾಡ್ತಾ ಬೇಸಿಕ್ ಆಗಿ ವಿತಿನ್ 2 ಮಿನಿಟ್ಸ್ ಅಲ್ಲಿ ನಾನು ಕ್ಲೋಸ್ ಮಾಡ್ತೇನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥದ್ದು ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಹೇಳ್ತಾ ಇದ್ದೀನಿ, ಸಪರೇಷನ್ ಆಫ್ ಪವರ್ಸ್ ಅಂತ ಹೇಳಿದಾಗ ನಾನು ಇಷ್ಟೊತ್ತು ಏನ್ ನಿಮಗೆ ಸ್ಲೈಡ್ ಅಲ್ಲಿ ಹೇಳಿದೆ ಇದನ್ನ ಎಲ್ಲದನ್ನು ನೀವು ಬರಿಬೇಕಾಗುತ್ತೆ. ಸೊ ಏನೇನ್ ಬರೀತೀರಾ ನೀವು ಸಪರೇಷನ್ ಆಫ್ ಪವರ್ಸ್ ಅಂತ ಹೇಳಿದಾಗ ಅಂತಂತಂದ್ರೆ, ಒಬ್ವಿಯಸ್ಲಿ 3 ಬಾಡಿಗಳಿದೆ ಅಂತ ಬರೀತೀರಾ. ಯಾರು ಪರಿಚಯ ಮಾಡಿದ್ದು? ಮಾಂಟೆಸ್ಕೋ ಪರಿಚಯ ಮಾಡಿದ್ದು. ಜುಡಿಷಿಯಲ್, ಆಮೇಲೆ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಬಾಡಿ. ಇವ್ರುಗಳು ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವ್ರಗಳ ಬಗ್ಗೆ ಬರೀತೀರಾ, ಒಂದು ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್. ಸೊ ಇದಿಷ್ಟು ನೀವು ಬರ್ದಾದ್ಮೇಲೆ ನೆಕ್ಸ್ಟ್ ಏನ್ ಬರೀತೀರಾ ಅಂತಂದ್ರೆ, ರೀಸನ್ ಟು ಸಪರೇಷನ್ ಆಫ್ ಪವರ್ಸ್ ಅಂತ ಇದೆ. ಯಾಕೆ ಮಾಡಬೇಕು ಅಂತ ಇದೆ. ಡಿಕ್ಟೇಟರ್ಶಿಪ್ ಆಗಬಾರ್ದು ಅಂತ, ಬೆಟರ್ ಅಡ್ಮಿನಿಸ್ಟ್ರೇಷನ್ಗೆ, ಚೆಕ್ ಮಾಡಕ್ಕೆ, ಕಂಟ್ರೋಲ್ ಮಾಡಕ್ಕೆ, ಆರ್ಬಿಟ್ರಿ ಪವರ್ನ ಕಡಿಮೆ ಮಾಡಕ್ಕೆ, ಸ್ಕೋಪ್ನ ಲಿಮಿಟೇಷನ್ ಬೌಂಡ್ರೀಸ್ನ ಹಾಕೋದಕ್ಕಿದೆ ಅಂತ ಹೇಳಿದೆ. ಆರ್ಗನ್ಸ್ ಆಫ್ ಡಿವಿಷನ್ಸ್ ಆಫ್ ಪವರ್ಸ್ 3 ಹೇಳಿದೆ, ಲೆಜಿಸ್ಲೇಟಿವ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಅಂತ. ಲೆಜಿಸ್ಲೇಟಿವ್ ಅಂತಂದ್ರೆ MP, MLA, ಮಿನಿಸ್ಟರ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಬಾಡಿ ಇರುತ್ತೆ ಅವ್ರದ್ದು. ಜುಡಿಷಿಯರಿ ಅಂತಂದ್ರೆ ನಮ್ದೇನ್ ಕೋರ್ಟ್ ಜಡ್ಜಸ್ಗಳಿದೆ ಅವ್ರು ಇರ್ತಾರೆ. ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು ಪಬ್ಲಿಕ್ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅವ್ರು ಇರ್ತಾರೆ. ಸೊ ಅದಾದ್ಮೇಲೆ ಏನು ಅವ್ರಿಗೆ ರಿಲೇಶನ್ಶಿಪ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ, ಲೆಜಿಸ್ಲೇಟಿವ್ ಮತ್ತೆ ಜುಡಿಷಿಯರಿ ಯಾವ ರೀತಿ ಓವರ್ಲ್ಯಾಪ್ ಆಗ್ತಾರೆ ಅಂತ ಪ್ರೆಸಿಡೆಂಟ್ ನ ಎಕ್ಸಾಂಪಲ್ ತಗೊಂಡು ಹೇಳಿದೆ. ಪ್ರೆಸಿಡೆಂಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ, ಬೇರೆ ಜಡ್ಜಸ್ಗಳನ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಅಂತ. ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಯಾವ ರೀತಿ ಓವರ್ಲ್ಯಾಪ್ ಆಗ್ತಾರೆ ಅಂತ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಬಾಡಿ ಯಾವ ರೀತಿ ಓವರ್ಲ್ಯಾಪ್ ಆಗ್ತಾರೆ ಅಂತ ಈ ಹೆಲ್ಮೆಟ್ ಕಮಿಷನರ್ ಇವ್ರ ಎಕ್ಸಾಂಪಲ್ ತಗೊಂಡು ಹೇಳಿದೆ. ಸೊ ಒಂದು ಕನ್ಕ್ಲೂಷನ್ ಕೂಡ ನಾವು ಮಾತಾಡಿದ್ವಿ. ಯಾವ ರೀತಿ ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ, ಬಟ್ ಅವರವರ ಅಧಿಕಾರಗಳು ಅವರವರ ಹತ್ರ ಇಟ್ರೆ ಮಾತ್ರ ಸರ್ಕಾರ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥ ವಿಷಯನ ನಾವು ಅರ್ಥ ಮಾಡ್ಕೊಂಡ್ವಿ. ಮುಂದಿನ ವಿಡಿಯೋಸ್ಗಳಲ್ಲಿ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ನಾನು ಹೇಳಿದ್ನಲ್ಲ, ಇಷ್ಟೇ ಪೇಷನ್ಸ್ ಆಗಿ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳ್ತೀನಿ, ರೂಲ್ ಆಫ್ ಲಾ ಅಂತ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನುವಂಥ ಕಾನ್ಸೆಪ್ಟ್ ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಕಲಿಯೋಣ. ಸೊ ಇದಿಷ್ಟು ಹೇಳ್ತಾ ನಾನು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ.